ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು CTET ಎಕ್ಸಾಮಿನ ಪೇಪರ್ 2 ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆಗಿ ಪೆಡಗಾಗಿ ಇದು ಫುಲ್ ಸಿಲೆಬಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇದರಿಂದನೂ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 30 ಮಾರ್ಕ್ಸ್ ಬರುತ್ತೆ. ಸೊ ಈ 30 ಮಾರ್ಕ್ಸಲ್ಲಿ ಈ ಸಿಲೆಬಸ್ ನೋಡಿದಾಗ, ನಾವು ಈ ಕಂಪ್ಲೀಟ್ ಸಿಲೆಬಸ್ ನೋಡಿದಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಕಂಪ್ಲೀಟ್ ಸಿಲೆಬಸ್ನ 3 ಮೇನ್ ಟಾಪಿಕ್ ಆಗಿ ಅವರು ಡಿವೈಡ್ ಮಾಡಿದ್ದಾರೆ. ಸೊ ಒಂದೊಂದು ಮೇನ್ ಟಾಪಿಕನ್ನು ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ ಸಬ್ ಟಾಪಿಕ್ ಆಗಿ ಡಿವೈಡ್ ಮಾಡುತ್ತಾ ಹೋಗಿದ್ದಾರೆ. ಸೊ ಇವಾಗ ಫಸ್ಟ್ ಮೇನ್ ಟಾಪಿಕ್ ತೊಗೊಂಡಾಗ ಚೈಲ್ಡ್ ಡೆವಲಪ್ಮೆಂಟ್ ಇದೆ ಅಲ್ವಾ. ಈ ಚೈಲ್ಡ್ ಡೆವಲಪ್ಮೆಂಟನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ 13 ಸಬ್ ಟಾಪಿಕ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಹಾಗೆ ಸೆಕೆಂಡ್ ಒನ್ ಹೋದಾಗ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಇದೆಯಲ್ಲ, ಸೊ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ 3 ಸಬ್ ಟಾಪಿಕ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಹಾಗೆ ಲರ್ನಿಂಗ್ ಆ್ಯಂಡ್ ಪೆಡಗಾಗಿ ಏನಿದೆ, ಲಾಸ್ಟ್ ಮೇನ್ ಟಾಪಿಕ್ ಏನಿದೆ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ 7 ಸಬ್ ಟಾಪಿಕ್ ಆಗಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಹಾಗೇ ಫಸ್ಟ್ ಏನು ಮೇನ್ ಟಾಪಿಕ್ ಇದೆ ಅದರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ ನೋಡಿ 15 ಮಾರ್ಕ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಬರುತ್ತೆ? 15 ಮಾರ್ಕ್ಸ್ ಬರುತ್ತೆ. ಸೊ ಸೆಕೆಂಡ್ ಒನ್ ತೊಗೊಂಡಾಗ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ ಇದರಿಂದ 5 ಮಾರ್ಕ್ಸ್ ಬರುತ್ತೆ. ಹಾಗೆಯೇ ಥರ್ಡ್ ಮೇನ್ ಟಾಪಿಕ್ ತೊಗೊಂಡಾಗ ಎಷ್ಟು ಬರುತ್ತೆ, 10 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಆಯ್ತು ಅಲ್ಲಿಗೆ, 30 ಮಾರ್ಕ್ಸು. ಸೊ ಈ ಚೈಲ್ಡ್ ಡೆವಲಪ್ಮೆಂಟ್ ಆಗಿ ಪೆಡಗಗಿಯಿಂದ ಬರುತ್ತೆ. ಸೊ ಇವಾಗ ಫಸ್ಟು ಮೇನ್ ಟಾಪಿಕ್ ತೊಗೊಳ್ಳೋಣ ನಾವು. ಯಾವುದು? ಚೈಲ್ಡ್ ಡೆವಲಪ್ಮೆಂಟು, ಎಲಿಮೆಂಟರಿ ಸ್ಕೂಲ್ ಚೈಲ್ಡ್. ಸೊ ಇದನ್ನು ಎಷ್ಟು ಸಬ್ ಟಾಪಿಕ್ ಆಗಿ ನಾವು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದೆ, 13 ಸಬ್ ಟಾಪಿಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟು ಸಬ್ ಟಾಪಿಕ್ ತೊಗೊಳ್ಳೋದಾದರೆ ಏನು, ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್. ಹಾಗಾದರೆ ಡೆವಲಪ್ಮೆಂಟ್ ಅಂತಂದರೆ ಏನು? ಡೆವಲಪ್ಮೆಂಟ್ ರೆಫರ್ಸ್ ಟು ಓವರ್ ಆಲ್ ಗ್ರೋತ್ ಆಫ್ ಅ ಚೈಲ್ಡ್, ಫಿಸಿಕಲ್, ಕಾಗ್ನಿಟಿವ್, ಎಮೋಷನಲ್ ಆ್ಯಂಡ್ ಸೋಷಿಯಲ್. ಸೊ ಇದು ಓವರಾಲ್ ಗ್ರೋತ್ ಅಂತ ತೊಗೊಳುತ್ತೆ ಇದು. ಹಾಗೆ ನಾನು ಸುಮ್ಮನೆ ಜಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಈ ಟಾಪಿಕ್ಗಳ ಕಂಪ್ಲೀಟ್ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಹಾಕ್ತೀನಿ. ಸೊ ನೆಕ್ಸ್ಟು ಲರ್ನಿಂಗ್ ಡಿಪೆಂಡ್ಸ್ ಆನ್ ಡೆವಲಪ್ಮೆಂಟ್. ಲರ್ನಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡೆವಲಪ್ಮೆಂಟು. ಅ ಚೈಲ್ಡ್ ಲರ್ನ್ಸ್ ಎಫೆಕ್ಟಿವ್ಲಿ ಒನ್ಲಿ ವೆನ್ ಡೆವಲಪ್ಮೆಂಟಲ್ಲಿ ರೆಡಿ. ಎಕ್ಸಾಂಪಲ್, ಇವಾಗ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಡೆವಲಪ್ಸ್ ಇನ್ ಅಡೋಲಸೆನ್ಸ್, ನಾಟ್ ಅರ್ಲಿ ಚೈಲ್ಡ್ಹುಡ್. ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅನ್ನೋದು ನಾವು ಅಡೋಲಸೆನ್ಸ್ ಬಂದಾಗ ಡೆವಲಪ್ ಆಗಿರುತ್ತೋ ಹೊರತು ಚೈಲ್ಡ್ಹುಡ್ಡಲ್ಲಿ ನಮಗೆ ಅದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ಇನ್ನು ಕೀ ಐಡಿಯಾಸ್ ತೊಗೊಳ್ಳೋದಾದರೆ ಲರ್ನಿಂಗ್ ಇಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟಲ್ಲಿ ಲರ್ನಿಂಗ್ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ. ಬಟ್ ಆದರೆ ಡೆವಲಪ್ಮೆಂಟ್ ಇಸ್ ಬ್ರಾಡರ್ ದೆನ್ ಲರ್ನಿಂಗ್. ಲರ್ನಿಂಗಿಂತ ಡೆವಲಪ್ಮೆಂಟ್ ಅನ್ನೋದೇನೋ ದೊಡ್ಡದಾಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಸಬ್ ಟಾಪಿಕ್ ಹೋಗೋದಾದರೆ ಫಸ್ಟಲ್ಲಿ ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಇದು ತುಂಬ ಪ್ರಿನ್ಸಿಪಲ್ಸ್ ಇದೆ. ಸುಮ್ಮನೆ ಜಸ್ಟ್ ನಾನು ಮೇನ್ ಪ್ರಿನ್ಸಿಪಲ್ ತೊಗೊಳ್ಳೋದಾದರೆ, ಸಮ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ತೊಗೊಳ್ಳೋದಾದರೆ, ಡೆವಲಪ್ಮೆಂಟ್ ಇಸ್ ಕಂಟಿನ್ಯೂಸ್ ಆಗಿ ಡೆವಲಪ್ಮೆಂಟ್ ಇರುತ್ತೆ. ಅಂದರೆ ನಾವು ಬರ್ತಿಂದ ಹಿಡಿದು ಹುಟ್ಟಿಂದ ಹಿಡಿದು ನಾವು ಸಾಯೋವರೆಗೂ ಸಹ ಏನಾಗ್ತಾ ಇರುತ್ತೆ, ಡೆವಲಪ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ ಅಲ್ವಾ. ಸೊ ಇಟ್ ಫಾಲೋಸ್ ಅ ಸೀಕ್ವೆನ್ಸ್. ಒಂದು ಸೀಕ್ವೆನ್ಸ್ ಏನು ಮಾಡುತ್ತೆ, ಅದು ಫಾಲೋ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಎಡ್ ಟು ಟೋ ಇರ್ಬೋದು, ಸಿಂಪಲ್ ಟು ಕಾಂಪ್ಲೆಕ್ಸ್ ಇರ್ಬೋದು. ನೆಕ್ಸ್ಟ್ ರೇಟ್ ಆಫ್ ಡೆವಲಪ್ಮೆಂಟ್ ಡಿಫರ್ ಫ್ರಮ್ ಚೈಲ್ಡ್ ಟು ಚೈಲ್ಡ್. ಸೊ ರೇಟ್ ಆಫ್ ಡೆವಲಪ್ಮೆಂಟು ಸಹ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಒಂದು ಮಗುವಿಂದ ಇನ್ನೊಂದು ಮಗುಗೆ ಏನಾಗಿರುತ್ತೆ, ಅದು ಡಿಫ್ರೆಂಟ್ ಆಗಿರುತ್ತೆ. ಡೆವಲಪ್ಮೆಂಟ್ ಈಸ್ ಇಂಟರ್ ರಿಲೇಟೆಡ್. ಫಿಸಿಕಲ್ ಅಫೆಕ್ಟ್ಸ್ ಮೆಂಟ್, ಎಮೋಷನಲ್ ಅಫೆಕ್ಟ್ಸ್ ಸೋಷಿಯಲ್. ಸೊ ಡೆವಲಪ್ಮೆಂಟ್ ಅನ್ನೋದು ಸಹ ಏನಾಗುತ್ತೆ, ಇಂಟರ್ ರಿಲೇಟೆಡ್ ಆಗಿರುತ್ತೆ. ಒಂದಕ್ಕೊಂದು ಏನಾಗಿರುತ್ತೆ, ರಿಲೇಟೆಡ್ ಆಗಿರುತ್ತೆ. ಸೊ ಈ ಫಿಸಿಕಲ್ ಏನಿರುತ್ತೆ ಅದು ಮೆಂಟಲ್ಗೆ ನಮಗೆ ಎಫೆಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಎಮೋಷನ್ ಅನ್ನೋದು ಏನಾಗುತ್ತೆ, ಒಂದು ಸೋಷಿಯಲ್ಗೂ ಸಹ ಅದು ಎಫೆಕ್ಟ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ. ಸೊ ಪ್ರಿನ್ಸಿಪಲ್ದು ಡೈರೆಕ್ಟಾಗಿ ಏನು ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಮೇಲೆ ಏನು ಮಾಡ್ತಾರೆ, ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ಹೋಗೋದಾರೆ, ನೆಕ್ಸ್ಟ್ ಸಬ್ ಟಾಪಿಕ್ ಏನು, ಇನ್ಫ್ಲುಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಈ ಡೆವಲಪ್ಮೆಂಟ್ಗೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟು ಯಾವ ಥರ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದಾದರೆ, ಹೆರಿಡಿಟಿ ಟ್ರೇಡ್ಸ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್. ಹೆರಿಡಿಟಿ ಅಂದರೆ ನಿಮ್ಗೆ ಗೊತ್ತಿದೆ, ಪೇರೆಂಟ್ಸಿಂದ ಬರೋದನ್ನು ನಾವೇನಂತ ಕರಿತೀವಿ, ಹೆರಿಡಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ಲು ನಮ್ಮಲ್ಲಿರೋ ಅಂಥ ಇಂಟೆಲಿಜೆನ್ಸ್ ಪೊಟೆನ್ಷಿಯಲ್ ಇರ್ಬೋದು, ನಮ್ಮ ಹೈಟ್ ಇರ್ಬೋದು, ಎಕ್ಸೆಟ್ರಾ. ಓಕೆ, ಇವೆಲ್ಲ ಏನಾಗಿರುತ್ತೆ, ಹೆರಿಡಿಟಿಯಿಂದ ಬಂದಿರುತ್ತೆ. ಹಾಗೆಯೇ ಎನ್ವಿರಾನ್ಮೆಂಟು ಸಹ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಡೆವಲಪ್ಮೆಂಟಿಗೆ. ಈ ಎನ್ವಿರಾನ್ಮೆಂಟ್ ಅಂದಾಗ ಏನೇನು ತೊಗೊತೀವಿ ನಾವು, ಫ್ಯಾಮಿಲಿ ತೊಗೊತೀವಿ, ಸ್ಕೂಲು, ಕಲ್ಚರು, ನ್ಯೂಟ್ರಿಷನು, ಟೀಚಿಂಗ್, ಇವೆಲ್ಲ ಯಾವುದಕ್ಕೆ ಬರುತ್ತೆ, ಎನ್ವಿರಾನ್ಮೆಂಟಿಗೆ ಬರುತ್ತೆ. ಸೊ ಹಾಗಾದರೆ ಡೆವಲಪ್ಮೆಂಟ್ ಅನ್ನೋದು ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇಂಟರಾಕ್ಷನ್ ಆಫ್ ಹೆರಿಡಿಟಿ, ಎನ್ವಿರಾನ್ಮೆಂಟ್ ಎರಡೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ನೈದರ್ ವರ್ಕ್ಸ್ ಅಲೋನ್. ಬರೀ ಹೆರಿಡಿಟಿಯಿಂದ ಬರಲ್ಲ ಅಥವಾ ಬರೀ ಎನ್ವಿರಾನ್ಮೆಂಟಲ್ಲಿಂದ ಬರಲ್ಲ, ಎರಡೂ ಸೇರಿದಾಗಲೇ ನಮ್ಮಲ್ಲಿ ಡೆವಲಪ್ಮೆಂಟ್ ಬರೋದು. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಹೋಗೋಣ, ಸೋಷಲೈಸೇಷನ್ ಪ್ರೋಸೆಸಸ್, ಸೋಷಿಯಲ್ ವರ್ಲ್ಡ್, ಚಿಲ್ಡ್ರನ್, ಟೀಚರ್, ಪೇರೆಂಟ್ಸ್ ಮತ್ತು ಪಿಯರ್ಸ್ ಅಂತಂದರೆ ಇಲ್ಲಿ ಫ್ರೆಂಡ್ಸ್ ಅನ್ನೋದು ಬರುತ್ತೆ. ಸೋಷಲೈಸೇಷನ್ ಮೀನ್ಸ್ ಲರ್ನಿಂಗ್ ಹೌ ಟು ಬಿಹೇವ್ ಇನ್ ಸೊಸೈಟಿ. ಸೋಷಲೈಸೇಷನ್ ಅಂತಂದರೆ ಏನು, ನಾವು ಸೊಸೈಟಿಯಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೀವಿ ಅನ್ನೋದೇ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏಜೆಂಟ್ಸ್ಗಳು ಯಾವುದು ಅಂತಂದರೆ, ನಾವು ಎಲ್ಲಿಂದ ಕಲಿತೀವಿ ಇದನ್ನು ಅಂತಂದರೆ ಪೇರೆಂಟ್ಸ್. ಇವರು ಫಸ್ಟ್ ಟೀಚರ್ಸ್ ಆಗಿರ್ತಾರೆ. ಟೀಚರ್ಸ್ ರೋಲ್ ಮಾಡೆಲ್ಸ್ ಆಗಿರ್ತಾರೆ ಮಕ್ಕಳಿಗೆ. ನೆಕ್ಸ್ಟ್ ಪಿಯರ್ಸ್,
ಇನ್ನು ಫ್ರೆಂಡ್ಗಳನ್ನು ತೊಗೊಂಡ್ರೆ ಕೋಆಪ್ರೇಷನು, ಶೇರಿಂಗು, ಕಾಂಪಿಟೇಷನ್ನು ಇವೆಲ್ಲ ಯಾರಿಂದ ಕಲಿತಾರೆ? ಪಿಯರ್ಸಿಂದ ಕಲಿತಾರೆ. ನಾನು ಸೊಸೈಟಿ ಆ್ಯಂಡ್ ಕಲ್ಚರ್. ಓಕೆ, ಇವೆಲ್ಲ ಏನು ಇಂಪಾರ್ಟೆಂಟ್ ಏಜೆಂಟ್ಸ್. ಇನ್ನು ಕ್ಲಾಸ್ ರೂಮ್ ಬಿಹೇವಿಯರ್ ಇಸ್ ಶೇಪ್ಡ್ ಬೈ ಸೋಷಿಯಲ್ ಎಕ್ಸ್ಪೀರಿಯನ್ಸ್. ನಮ್ಮ ಕ್ಲಾಸ್ ರೂಮ್ ಬಿಹೇವಿಯರ್ ಮಕ್ಕಳದ್ದು ಏನಾಗಿರುತ್ತೆ ಅದು ಯಾವುದ್ರ ಮೇಲೆ ಈ ಶೇಪ್ ಆಗಿರುತ್ತೆ ಅಂತಂದರೆ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಶೇಪ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಬಂದು ಪಿಯರ್ಸೆ, ಕೋಲ್ಬರ್ಗ್ ಆ್ಯಂಡ್ ವಿಗಡ್ಸ್ಕಿ. ಓಕೆ, ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ಸ್. ಈ ಪಿಯರ್ಸೆ ತೊಗೊಂಡಾಗ ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವರು. ಲರ್ನಿಂಗ್ ಡಿಪೆಂಡ್ಸ್ ಆನ್ ಡೆವಲಪ್ಮೆಂಟಲ್ ಸ್ಟೇಜ್. ಸೊ ಇವರು ಡಿಫ್ರೆಂಟ್ ಸ್ಟೇಜಸ್ಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಕೀ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸ್ಕೀಮಾ, ಅಸಿಮಿಲೇಷನ್, ಅಕೊಮಡೇಷನ್, ಈಕ್ವಿಲಿಬ್ರಿಯಮ್. ಇವೆಲ್ಲ ಕೀ ಕಾನ್ಸೆಪ್ಟ್ ಆಫ್ ಪಿಯರ್ಸೆ ಅವ್ರದ್ದು. ಸೊ ನೆಕ್ಸ್ಟ್ ಹೋಗೋಣ ಫಾರ್ ಕ್ಲಾಸಸ್ 6th 8th ತೊಗೊಂಡಾಗ ಅವ್ರು ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್ ಈಸ್ ಇಂಪಾರ್ಟೆಂಟ್. ನಾನು ಹೇಳಿದೆ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜ್ ಇರುತ್ತೆ ಅಂತ. ಅದರಲ್ಲಿ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜು ಸಹ ಒಂದಿರುತ್ತೆ. ಸೊ ಅದನ್ನು ಯಾವ ಮಕ್ಕಳು ನೋಡ್ತೀವಿ ಅಂತಂದರೆ ಕ್ಲಾಸ್ 6th 8th ಇರೋ ಮಕ್ಕಳಲ್ಲಿ ನಾವು ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜನ್ನು ನೋಡ್ಬೋದು. ನೆಕ್ಸ್ಟು ಕೋಲ್ಬರ್ಗ್. ಈ ಕೋಲ್ಬರ್ಗ್ ಅನ್ನೋರು ಮಾರಲ್ ಡೆವಲಪ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಾರಲ್ ರೀಸನಿಂಗ್ ಡೆವಲಪ್ಸ್ ಇನ್ ಸ್ಟೇಜಸ್. ಇದು ಸಹ ಸ್ಟೇಜಸ್ಸಲ್ಲಿ ಏನಾಗುತ್ತೆ ಡೆವಲಪ್ ಆಗುತ್ತೆ. ಚಿಲ್ಡ್ರನ್ಸ್ ಮೂವ್ ಫ್ರಮ್, ಇವಾಗ ಒಂದು ಮಗು ಏನಾದರೂ ಮಾಡಬೇಕು ಅಂತಂದರೆ ಒಂದು ಫಿಯರ್ ಆಫ್ ಪನಿಷ್ಮೆಂಟ್ ಫಿಯರಿಂದ ಮಾಡ್ಬೋದು, ಅಥವಾ ಸೋಷಿಯಲ್ ರೂಲ್ಸಿಂದ ಮಾಡ್ಬೋದು, ಅಥವಾ ಮಾರಲ್ ಪ್ರಿನ್ಸಿಪಲ್ಸಿಂದ ಮಾಡ್ಬೋದು. ಇದು ಸ್ಟೆಪ್ ಬೈ ಸ್ಟೆಪ್ ಏನಾಗ್ತಾ ಇರುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಮಗುವಲ್ಲಿ. ಇದು ಸ್ಟೇಜಸ್ ಥರ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ವಿಗಡ್ಸ್ಕಿ, ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್. ಸೊ ಇನ್ನು ವಿಗಡ್ಸ್ಕಿ ಅವರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ, ಪ್ರಿನ್ಸಿಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲರ್ನಿಂಗ್ ಇಸ್ ಅ ಸೋಷಿಯಲ್ ಪ್ರೋಸೆಸ್. ಒಂದು ಕಲಿಕೆ ಅನ್ನೋದು ಒಂದು ಸೋಷಿಯಲ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಇಲ್ಲಿ ಕೀ ಕಾನ್ಸೆಪ್ಟ್ಸ್ ಏನು ಅಂತಂದರೆ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟು. ಇಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ನಿಮಗೆ ಜಸ್ಟ್ ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ. ಮತ್ತು ಸ್ಕಾಟ್ ಫೋಲ್ಡಿಂಗ್. ಟೀಚರ್ ಆ್ಯಕ್ಟ್ ಆಸ್ ಎ ಫೆಸಿಲಿಟೇಟರ್, ನಾಟ್ ಅ ಡಿಕ್ಟೇಟರ್. ಇಲ್ಲಿ ಟೀಚರ್ ಅನ್ನೋರು ಒಂದು ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾರೋ ಹೊರತು ಡಿಕ್ಟೇಟರ್ ಆಗಿ ಇಲ್ಲಿ ವರ್ಕ್ ಮಾಡಲ್ಲ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಹೋಗೋದಾದರೆ ಕಾನ್ಸೆಪ್ಟ್ಸ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್. ಫೋಕಸ್ ಆನ್ ಚೈಲ್ಡ್ಸ್ ನೀಡ್ಸ್, ಇಂಟ್ರೆಸ್ಟ್, ಎಬಿಲಿಟೀಸ್. ಇಲ್ಲಿ ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತಂದರೆ ನಾವು ಒಬ್ಬರು ಟೀಚರ್ ಆಗಿದ್ಕೊಂಡು ಮಗುಗೆ ಏನು ನೀಡ್ಸ್, ಏನು ಅವಶ್ಯಕತೆ ಇದೆ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ರ ಎಬಿಲಿಟೀಸ್ ಏನಿದೆ, ಸೊ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಲರ್ನಿಂಗ್ ಬೈ ಡೂಯಿಂಗ್. ಮತ್ತು ನಮ್ಮ ಇಲ್ಲಿ ಮಗು ಕಲಿಕೆ ಯಾವ ಥರ ಇರಬೇಕು ಅಂತಂದರೆ ಲರ್ನಿಂಗ್ ಬೈ ಡೂಯಿಂಗ್ ಇರಬೇಕು. ಇಲ್ಲಿ ಟೀಚರ್ ಒಬ್ಬರು ಗೈಡಾಗಿ ವರ್ಕ್ ಮಾಡ್ತಾರೆ, ಆಪೋಸಿಟ್ ಆಫ್ ರೋಟ್ ಲರ್ನಿಂಗ್. ಇದು ರೋಟ್ ಲರ್ನಿಂಗ್ ಆಗಿ ಆಪೋಸಿಟ್ ಆಗಿರುತ್ತೆ. ಓಕೆ, ಪ್ರೋಗ್ರೆಸಿವ್ ಎಜುಕೇಷನ್ ಪ್ರಮೋಟ್ಸ್ ಕ್ರಿಟಿಕಲ್ ಥಿಂಕಿಂಗ್. ಸೊ ನೆಕ್ಸ್ಟ್ ಟಾಪಿಕ್ಕು ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಕನ್ಸ್ಟ್ರಕ್ಟ್ ಆಫ್ ಇಂಟೆಲಿಜೆನ್ಸ್. ಇಂಟೆಲಿಜೆಂಟ್ ಈಸ್ ನಾಟ್ ಫಿಕ್ಸಡ್. ಇಂಟೆಲಿಜೆಂಟ್ ಅನ್ನೋದು ಒಂದು ಫಿಕ್ಸ್ ಅಲ್ಲ, ಇದು ಚೇಂಜ್ ಆಗ್ತಾನೇ ಇರುತ್ತೆ. ಓಕೆ, ನಾಟ್ ಜಸ್ಟ್ IQ ಆರ್ ಮಾರ್ಕ್ಸ್. IQ ಮತ್ತು ಮಾರ್ಕ್ಸು ಸಹ ಅಲ್ಲ, ಇದು ಅಫೆಕ್ಟೆಡ್ ಬೈ ಎನ್ವಿರಾನ್ಮೆಂಟು. ಇದು ಯಾವುದರಿಂದ ಎಫೆಕ್ಟ್ ಆಗುತ್ತೆ? ಎನ್ವಿರಾನ್ಮೆಂಟು, ಕಲ್ಚರು ಮತ್ತು ಆಪರ್ಚುನಿಟೀಸಿಂದನೂ ಸಹ ಇದು ಏನಾಗುತ್ತೆ ಅಫೆಕ್ಟ್ ಆಗ್ತಾ ಇರುತ್ತೆ. ಅಂತಂದರೆ ಇಲ್ಲಿ ಏನು ಹೇಳಿದೆ ಅಂತಂದರೆ ಎರಿಡಿಟಿಯಿಂದ ಮಾತ್ರ ಇಂಟೆಲಿಜೆನ್ಸ್ ಬರಲ್ಲ. ಇಂಟೆಲಿಜೆನ್ಸ್ ಯಾವುದ್ರಿಂದ ಎಫೆಕ್ಟ್ ಆಗ್ತಾ ಇರುತ್ತೆ? ನಮಗೆ ಎನ್ವಿರಾನ್ಮೆಂಟು, ಕಲ್ಚರು, ಆಪರ್ಚುನಿಟೀಸಿಂದನೂ ಸಹ ಇದು ಅಫೆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟು ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ತೊಗೊಳ್ಳೋದಾದರೆ ಇದನ್ನು ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಯಾವುದ್ರ ಬೇಸ್ಡ್ ಮೇಲೆ ಮಾಡಿದ್ದೀವಿ ಅಂತಂದರೆ ಹವರ್ಡ್ ಗಾರ್ಡನರ್ ಅವರಿಂದ ಬೇಸ್ ಆಗಿದೆ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತಂದರೆ ನೋಡಿ, ಲಿಂಗ್ವಿಸ್ಟಿಕ್, ಲಾಜಿಕಲ್ಲು, ಸ್ಪೇಷಿಯಲ್ಲು, ಮ್ಯೂಸಿಕಲ್ಲು, ಬಾಡಿಲಿ ಕೈನೆಸ್ಥೆಟಿಕ್ಕು, ಇಂಟ್ರಾಪರ್ಸನಲ್ಲು. ಓಕೆ, ಸೊ ಇಷ್ಟು ಸಹ ಇದರಲ್ಲಿ ಇನ್ಕ್ಲೂಡ್ಸ್ ಆಗಿದೆ. ಯಾವುದರಲ್ಲಿ? ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸಲ್ಲಿ. ಸೊ ಇಲ್ಲಿ ಕ್ಲಾಸ್ ರೂಮ್ ಶುಡ್ ರೆಸ್ಪೆಕ್ಟ್ ಡಿಫ್ರೆಂಟ್ ಎಬಿಲಿಟೀಸ್. ಒಬ್ಬರೊಬ್ರದ್ದು ಅವ್ರದ್ದೇ ಆದ ಒಂದು ಎಬಿಲಿಟೀಸ್ ಇರುತ್ತೆ. ಈ ಕ್ಲಾಸ್ ರೂಮಲ್ಲಿ ಪ್ರತಿಯೊಂದು ಚಿಲ್ಡ್ರನ್ದು ಎಬಿಲಿಟೀಸ್ಗೂ ಸಹ ಏನು ಮಾಡಬೇಕು? ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಲಾಂಗ್ವೇಜ್ ಆ್ಯಂಡ್ ಥಾಟ್. ಇನ್ನು ಲಾಂಗ್ವೇಜ್ ಮತ್ತು ಥಾಟ್ ನೆಕ್ಸ್ಟ್ ಸಬ್ ಟಾಪಿಕ್ ಹೋಗೋದಾದರೆ ಲಾಂಗ್ವೇಜ್ ಆ್ಯಂಡ್ ಥಿಂಕಿಂಗ್ ಆರ್ ಕ್ಲೋಸ್ಲಿ ರಿಲೇಟೆಡ್. ನಿಮ್ಗೆ ಗೊತ್ತಿದೆ, ನಾವು ಏನು ಥಿಂಕ್ ಮಾಡ್ತೀವೋ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಲಾಂಗ್ವೇಜ್ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಅದಕ್ಕೆ ಲಾಂಗ್ವೇಜು ಮತ್ತು ಥಿಂಕ್ ಎರಡೂ ಸಹ ಒಂದಕ್ಕೊಂದು ಏನಾಗಿದೆ? ಕ್ಲೋಸ್ ಆಗಿ ರಿಲೇಟೆಡ್ ಇದೆ. ಲಾಂಗ್ವೇಜ್ ಎಲ್ಪ್ಸ್ ಇನ್ನು ಲಾಂಗ್ವೇಜ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಕಾನ್ಸೆಪ್ಟ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ, ಪ್ರಾಬ್ಲಮ್ ಸಾಲ್ವಿಂಗಿಗೆ ಹೆಲ್ಪ್ ಮಾಡುತ್ತೆ, ಎಕ್ಸ್ಪ್ರೆಸ್ ಆಫ್ ಐಡಿಯಾಸ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ವಿಗಡ್ಸ್ಕಿ ಅವರು ಎಂಫಸೈಸ್ಡ್ ದ ರೋಲ್ ಆಫ್ ಲ್ಯಾಂಗ್ವೇಜ್ ಇನ್ ಥಿಂಕಿಂಗ್. ಥಿಂಕಿಂಗಲ್ಲಿ ಲ್ಯಾಂಗ್ವೇಜದು ಏನು ರೋಲ್ ಅನ್ನೋದನ್ನು ಯಾರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ನಮಗೆ ವಿಗಡ್ಸ್ಕಿ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಜೆಂಡರ್ ಆ್ಯಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್, ಜೆಂಡರ್ ರೋಲ್ಸ್, ಜೆಂಡರ್ ಬಯಸ್ ಆ್ಯಂಡ್ ಎಜುಕೇಷನಲ್ ಪ್ರಾಕ್ಟೀಸ್. ಸೊ ಇದರಲ್ಲಿ ತಗೊಳ್ಳೋದಾದರೆ ಈ ಸಬ್ ಟಾಪಿಕಲ್ಲಿ ಜೆಂಡರ್ ರೋಲ್ಸ್ ಆರ್ ಕ್ರಿಯೇಟೆಡ್ ಬೈ ಸೊಸೈಟಿ. ಜೆಂಡರ್ ರೋಲ್ಸ್ ಅನ್ನೋದು ಯಾವುದರಿಂದ ಕ್ರಿಯೇಟ್ ಆಗಿದೆ? ಸೊಸೈಟಿಯಿಂದ ಕ್ರಿಯೇಟ್ ಆಗಿದೆ. ಇದು ಬಯೋಲಜಿಯಿಂದ ಕ್ರಿಯೇಟೇ ಆಗಿಲ್ಲ. ಓಕೆ, ಸೊಸೈಟಿಯಿಂದ ಕ್ರಿಯೇಟ್ ಆಗಿದೆ. ಹೆಣ್ಮಕ್ಳು ಇದನ್ನೇ ಮಾಡಬೇಕು, ಗಂಡು ಮಕ್ಕಳು ಅದನ್ನು ಮಾಡಬಾರ್ದು ಅಲ್ವಾ? ಆ ಥರ ಇದೆ, ಕೆಲವು ರೂಲ್ಸ್ಗಳಿದೆ.
ಹೆಣ್ಮಕ್ಳು ಗಂಡು ಮಕ್ಕಳು ಅಳ್ಳೇಬಾರ್ದು ಅಂತಾರೆ ಕೆಲವರು ಅಲ್ವಾ. ಯಾರಾದರೂ ಅಳ್ತಾ ಇದ್ರೆ ಗಂಡು ಮಕ್ಳು ಕಣ್ಣಲ್ಲಿ ನೀರು ಬಂದರೆ ನಂಬ್ತಾರೆ ಅವರು. ಸೊ ಹೆಣ್ಮಗು ಥರ ಅಳಬೇಡ ನೀನು ಅಂತ ಹೇಳ್ತಾರೆ. ಅಂದರೆ ಇದು ಕ್ರಿಯೇಟ್ ಮಾಡಿರೋದು ಯಾರು? ಇದು ಸೊಸೈಟಿ ಕ್ರಿಯೇಟ್ ಮಾಡಿದೆ. ಜೆಂಡರ್ ಬಯಸ್ ಎಕ್ಸಿಸ್ಟ್ ಇನ್ ಟೆಕ್ಸ್ಟ್ ಬುಕ್ಕು, ಕ್ಲಾಸ್ ರೂಮ್ ಇಂಟರ್ಯಾಕ್ಷನು, ಎಕ್ಸ್ಪೆಕ್ಟೇಷನ್ ಫ್ರಮ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅಲ್ಲಿಗೆ ಟೀಚರ್ ಆಗಿ ನಾವೊಬ್ಬರು ಟೀಚರ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಮಸ್ಟ್ ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ. ಸೊ ನಾವೇನು ಪ್ರಮೋಟ್ ಮಾಡಬೇಕಿಲ್ಲಿ ಜೆಂಡರ್ ಈಕ್ವಾಲಿಟಿನ ಇಲ್ಲಿ ಪ್ರಮೋಟ್ ಮಾಡಬೇಕು. ಸೊ ನೆಕ್ಸ್ಟ್ ಸಬ್ ಟಾಪಿಕ್ಕು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಲರ್ನರ್ಸ್, ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸಸ್ ಬೇಸ್ಡ್ ಆನ್ ಡೈವರ್ಸಿಟಿ ಆಫ್ ಲ್ಯಾಂಗ್ವೇಜ್, ಕ್ಯಾಸ್ಟ್, ಜೆಂಡರ್, ಕಮ್ಯುನಿಟಿ, ರಿಲಿಜನ್ ಎಕ್ಸೆಟ್ರಾ. ಓಕೆ, ಚಿಲ್ಡ್ರನ್ಸ್ ಡಿಫರಿಂಗ್. ಒಂದು ಮಗು ಒಂದು ಕ್ಲಾಸ್ ರೂಮ್ ಅಂತ ತೊಗೊಂಡಾಗ ಇಲ್ಲ ಒಂದು ಸ್ಕೂಲ್ ಅಂತ ತೊಗೊಂಡಾಗ್ಲೂ ಸಹ ಒಂದೊಂದು ಮಗುದು ಸಹ ಏನಾಗಿರುತ್ತೆ, ಒಂದೊಂದು ಮಗುನು ಬೇರೆ ಬೇರೆ ಥರ ಇರುತ್ತೆ ಅಲ್ವಾ. ಒಂದು ಮಗು ಇನ್ನೊಂದು ಮಗು ಥರ ಇರಲ್ಲ. ಯಾವುದಾದ್ರಲ್ಲಿ ಬೇರೆ ಇರ್ಬೋದು, ಲ್ಯಾಂಗ್ವೇಜಲ್ಲಿ, ಕ್ಯಾಸ್ಟು, ಜೆಂಡರು, ರಿಲಿಜಿಯನು, ಕಮ್ಯುನಿಟಿ, ಲರ್ನಿಂಗ್ ಪೇಸ್ ಎಲ್ಲದರಲ್ಲೂ ಸಹ ಡಿಫರ್ ಆಗಿರ್ಬೋದು. ಒಂದೊಂದರ ಮಗು ಒಂದೊಂದರಲ್ಲಿ ಡಿಫರ್ ಇರ್ಬೋದು. ಟೀಚರ್ ಮಸ್ಟ್ ಯೂಸ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್. ಇಲ್ಲಿ ಏನು ಯೂಸ್ ಮಾಡಬೇಕು ಟೀಚರು? ಇನ್ಕ್ಲೂಸಿವ್ ಸ್ಟ್ರಾಟಜೀಸನ್ನು ಇಲ್ಲಿ ಯೂಸ್ ಮಾಡಬೇಕು. ಅಂತಂದರೆ ಎಲ್ಲ ಒಬ್ಬರೇ, ಭೇದ ಭಾವ ಇಲ್ಲಿ ಮಾಡಬಾರ್ದು ಅಂತ ಹೇಳಿದೆ. ನೆಕ್ಸ್ಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವ್ಲ್ಯೂಯೇಷನ್, ಪರ್ಸ್ಪೆಕ್ಟಿವ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತಂದರೆ ಫಾರ್ಮೇಟಿವ್, ಓಕೆ, ಇಂಪ್ರೂವ್ಸ್ ಲರ್ನಿಂಗ್ನ ಇಂಪ್ರೂವ್ ಮಾಡುತ್ತೆ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದರೆ ಸಮ್ಮೇಟಿವ್, ಫೈನಲ್, ಎವ್ಲ್ಯೂಯೇಷನ್. ಸೊ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವ್ಲ್ಯೂಯೇಷನ್ ತೊಗೊಂಡಾಗ ಅದನ್ನು CCE ಅಂತ ಕರಿತೀವಿ. ಕಂಟಿನ್ಯೂಸ್ ಅಸೆಸ್ಮೆಂಟು ಕವರ್ಸ್ ಸ್ಕಾಲಿಸ್ಟಿಕ್ ಆ್ಯಂಡ್ ಕೋಸ್ಕಾಲಿಸ್ಟಿಕ್ ಏರಿಯಾಸ್, ಫೋಕಸ್ ಆನ್ ಇಂಪ್ರೂವ್ಮೆಂಟ್ ನಾಟ್ ಪನಿಷ್ಮೆಂಟ್. ಇಲ್ಲಿ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು ಹೊರತು ಪನಿಷ್ಮೆಂಟ್ ಮೇಲೆ ಇಲ್ಲಿ ನಾವು ಫೋಕಸ್ ಮಾಡಬಾರ್ದು. ನೆಕ್ಸ್ಟ್ ಸಬ್ ಟಾಪಿಕ್ ಫಾರ್ಮುಲೇಟಿಂಗ್ ಅಪ್ರೋಪ್ರಿಯೇಟ್ questions for assessing readiness levels of learners, for enhancing learning and critical thinking in the classroom and for assessing learner achievement. ಸೊ ಇಲ್ಲೇನು ಅಂತಾನೆ ಕ್ವಶನ್ಸ್ ಶುಡ್. ಯಾರು ಕ್ವಶನ್ಸ್ ಮಾಡೋದು? ಇಲ್ಲಿ ಟೀಚರ್ ಕ್ವಶನ್ಸ್ ಮಾಡ್ತಾರೆ ಅಲ್ವಾ. ಕ್ವಶನ್ಸ್ಗಳನ್ನೆಲ್ಲ ಪ್ರಿಪೇರ್ ಮಾಡೋದು ಟೀಚರ್ಸು. ಸೊ ಅವ್ರು ಹೇಗೆ ಮಾಡಬೇಕು ಅಂತಂದರೆ ಚೆಕ್ ರೆಡಿನೆಸ್ ಲೆವೆಲ್. ಸೊ ರೆಡಿನೆಸ್ ಲೆವೆಲ್ನ ಚೆಕ್ ಮಾಡೋಕ್ಕೂ ಸಹ ಕ್ವಶನ್ಸ್ಗಳು ಫ್ರೇಮ್ ಮಾಡ್ಕೋಬೇಕು. ಪ್ರಮೋಟ್ ಕ್ರಿಟಿಕಲ್ ಥಿಂಕಿಂಗ್, ಅಸೆಸ್ ಅಂಡರ್ಸ್ಟ್ಯಾಂಡಿಂಗ್ ನಾಟ್ ಮೆಮೊರೈಸೇಷನ್. ಓಕೆ, ಸೊ ಇದನ್ನು ಅವರು ಇದನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಕ್ವಶನ್ ಪೇಪರ್ ಮಾಡಬೇಕು. ಓಪನ್ ಎಂಡೆಡ್ ಕ್ವಶನ್ಸ್ ಆರ್ ಪ್ರಿಫರ್ಡ್. ಇಲ್ಲಿ ಪ್ರಿಫರ್ ಮಾಡೋದು ಯಾವುದು? ಓಪನ್ ಎಂಡೆಡ್ ಕ್ವಶನ್ಸನ್ನು ಇಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಟಾಪಿಕ್ ಬಂದು ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್. ಸೊ ಇದರಲ್ಲಿ ಫಸ್ಟ್ ಸಬ್ ಟಾಪಿಕ್ ಯಾವ್ದು ಬರುತ್ತೆ? ಅಡ್ರೆಸ್ಸಿಂಗ್ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ಗ್ರೌಂಡ್ಸ್ ಇನ್ಕ್ಲೂಡಿಂಗ್ ಡಿಸ್ಅಡ್ವಾಂಟೇಜ್ಡ್ ಆ್ಯಂಡ್ ಡಿಪ್ರೈವ್ಡ್. ಸೊ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ನಿಮ್ಗೆ ಗೊತ್ತಿದೆ. ಇನ್ಕ್ಲೂಸಿವ್ ಎಜುಕೇಷನ್ ಅಂತಂದರೆ ಏನು? ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಲ್ಲ. ಎಲ್ಲ ಮಕ್ಕಳನ್ನು ಸಹ ಇಲ್ಲಿ ಒಂದೇ ಥರ ಟ್ರೀಟ್ ಮಾಡೋದು. ಓಕೆ, ಎಜುಕೇಷನ್ ಫಾರ್ ಆಲ್ ಚಿಲ್ಡ್ರನ್ಸ್ ಟುಗೆದರ್, ನೋ ಡಿಸ್ಕ್ರಿಮಿನೇಷನ್, ರೆಸ್ಪೆಕ್ಟ್ ಡೈವರ್ಸಿಟಿ. ಸೊ ನೆಕ್ಸ್ಟು ಅಡ್ರೆಸ್ಸಿಂಗ್ ಡೈವರ್ಸ್ ಬ್ಯಾಕ್ಗ್ರೌಂಡ್ಸ್ ಇನ್ಕ್ಲೂಡ್ಸ್ ಚಿಲ್ಡ್ರನ್ಸ್ ಫ್ರಮ್ ಡಿಸ್ಅಡ್ವಾಂಟೇಜ್ಡ್, ಡಿಪ್ರೈವ್ಡ್ ಮತ್ತು ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಈಕ್ವಲ್ ಆಪರ್ಚುನಿಟಿ ಇಸ್ ದ ಗೋಲ್. ಇಲ್ಲಿ ನಮ್ಮ ಗೋಲ್ ಏನಾಗಿರಬೇಕು? ಎಲ್ಲ ಮಗುಗೆ, ಅದು ಬ್ಯಾಕ್ಗ್ರೌಂಡ್ ಏನಾದರೂ ಆಗಿರ್ಬೋದು ಮಗುದು ಅಲ್ವಾ, ನಮ್ಮ ಗೋಲ್ ಏನಾಗಿರಬೇಕು? ಎಲ್ಲ ಮಗುಗೂ ಸಹ ಈಕ್ವಲ್ ಆಪರ್ಚುನಿಟೀಸ್ ಕೊಡೋದೇ ಇರಬೇಕು. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಹೋಗೋದಾದರೆ ಅಡ್ರೆಸ್ಸಿಂಗ್ ದ ನೀಡ್ಸ್ ಆಫ್ ಚಿಲ್ಡ್ರನ್ಸ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್, ಇಂಪೈರ್ಮೆಂಟ್ ಅಂತ ಕರಿತೀವಿ ಇದನ್ನಲ್ವಾ. ಇನ್ಕ್ಲೂಡ್ಸ್ ಡಿಸ್ಲೆಕ್ಸಿಯಾ, ಓಕೆ, ADHD, ವಿಜುವಲ್ ಆರ್ ಇಯರಿಂಗ್ ಇಂಪೈರ್ಮೆಂಟ್. ಟೀಚರ್ ಶುಡ್ ಐಡೆಂಟಿಫೈ ಅರ್ಲಿ. ಇದನ್ನು ಬೇಗ ಟೀಚರ್ ಏನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು. ಯೂಸ್ ಫ್ಲೆಕ್ಸಿಬಲ್ ಮೆಥಡ್ಸ್, ಪ್ರೊವೈಡ್ ಸಪೋರ್ಟ್. ಓಕೆ, ಇಂಥ ಮಕ್ಕಳಿಗೆ ಸಪೋರ್ಟ್ ಕೊಡಬೇಕು. ಸೊ ನೆಕ್ಸ್ಟ್ ಸಬ್ ಟಾಪಿಕ್ಕು ಅಡ್ರೆಸ್ಸಿಂಗ್ ದ ಟ್ಯಾಲೆಂಟೆಡ್, ಕ್ರಿಯೇಟಿವ್, ಸ್ಪೆಷಲ್ ಏಬಲ್ಡ್ ಲರ್ನರ್ಸ್. ಸೊ ಇಲ್ಲಿ ಟ್ಯಾಲೆಂಟೆಡ್ ಚಿಲ್ಡ್ರನ್ಸನ್ನು ಏನಂತ ಕರೀತೀವಿ? ಗಿಫ್ಟೆಡ್ ಚಿಲ್ಡ್ರನ್ಸ್. ನೀಡ್ ಎನ್ರಿಚ್ಮೆಂಟ್ ಕ್ಲಾಸಸ್ ಬೇಕಾಗುತ್ತೆ. ಸ್ಪೆಷಲಿ ಏಬಲ್ಡ್ ನೀಡ್ಸ್ ಸಪೋರ್ಟ್ ನಾಟ್ ಸಿಂಪತಿ. ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸಿಗೆ ನಮ್ಮ ಸಪೋರ್ಟ್ ಬೇಕೋ ಹೊರತು ನಮ್ಮ ಸಿಂಪತ್ತಿಗಿಂತ ಅವ್ರಿಗೆ ಏನು ಬೇಕು? ಜಾಸ್ತಿ ಸಪೋರ್ಟ್ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಮೇನ್ ಟಾಪಿಕ್ ನೋಡೋದಾದರೆ ಲರ್ನಿಂಗ್ ಆ್ಯಂಡ್ ಪೆಡಗಾಗಿ. ಎಷ್ಟು ಮಾರ್ಕ್ಸಿಗಿರುತ್ತೆ? ಇದು 10 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಎಷ್ಟು ಸಬ್ ಟಾಪಿಕ್ ಇರುತ್ತೆ? 7 ಸಬ್ ಟಾಪಿಕ್ ಇರುತ್ತೆ. ಹೌ ಚಿಲ್ಡ್ರನ್ಸ್ ಥಿಂಕ್ ಆ್ಯಂಡ್ ಲರ್ನ್ಸ್, ಹೌ ಆ್ಯಂಡ್ ವೈ ಚಿಲ್ಡ್ರನ್ಸ್ ಫೇಲ್ ಟು ಅಚೀವ್ ಸಕ್ಸಸ್ ಇನ್ ಸ್ಕೂಲ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ಚಿಲ್ಡ್ರನ್ಸ್ ಆರ್ ಆ್ಯಕ್ಟಿವ್ ಲರ್ನರ್ಸ್. ಇಲ್ಲಿ ಚಿಲ್ಡ್ರನ್ಸ್ ಮಕ್ಕಳು ಏನಾಗಿರಬೇಕು? ಇಲ್ಲಿ ಆ್ಯಕ್ಟಿವ್ ಲರ್ನರ್ಸ್ ಆಗಿರಬೇಕು. ದೇ ಕನ್ಸ್ಟ್ರಕ್ಟ್ ನಾಲೆಜ್. ಅವ್ರು ತಮ್ಮ ನಾಲೆಜನ್ನು ಏನು ಮಾಡಬೇಕು? ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಲರ್ನಿಂಗ್ ಫೇಲ್ಯೂರ್ ಮೇ ಅಕ್ಕರ್ ಡ್ಯೂ ಟು ಫಿಯರ್. ಓಕೆ, ಯಾವುದರಿಂದ ಲರ್ನಿಂಗ್ ಫೇಲ್ಯೂರ್ ಆಗುತ್ತೆ? ಒಂದು ಫಿಯರು, ಭಯದಿಂದ ಆಗಿರ್ಬೋದು, ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು, ಪೂರ್ ಟೀಚಿಂಗ್ ಮೆಥಡ್ಸಿಂದ ಇರ್ಬೋದು. ನೆಕ್ಸ್ಟ್ ಸಬ್ ಟಾಪಿಕ್ ಬಂದು ಬೇಸಿಕ್ ಪ್ರೋಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್.
ಚಿಲ್ಡ್ರನ್ಸ್ ಸ್ಟ್ರಾಟಜೀಸ್ ಆಫ್ ಲರ್ನಿಂಗ್ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಟಿ. ಓಕೆ, ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್. ಇಲ್ಲಿ ನೋಡೋದಾದರೆ ನಾವು ಗ್ರೂಪ್ ವರ್ಕ್ ಬರುತ್ತೆ. ಸೋಷಿಯಲ್ ಅಂದ ತಕ್ಷಣ ಏನು, ಸ್ವಲ್ಪ ಒಂದು ಗ್ರೂಪ್ ಅಂತೂ ಇರಲೇಬೇಕಲ್ವ. ಗ್ರೂಪ್ ವರ್ಕ್, ಡಿಸ್ಕಷನ್ನು ಮತ್ತು ಪಿಯರ್ ಲರ್ನಿಂಗು. ಓಕೆ, ಇದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ ನಮಗೆ, ಸೋಷಿಯಲ್ ಆ್ಯಕ್ಟಿವಿಟಿ ಅಥವಾ ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಹ್ಯಾಪನ್ಸ್ ಬೆಸ್ಟ್ ಇನ್ ಇಂಟರಾಕ್ಷನಿಂದನೂ ಸಹ ಮಕ್ಕಳು ಎಷ್ಟೊಂದು ಕಲಿತಾ ಇರ್ತಾರೆ. ಓಕೆ, ಸೊ ನೆಕ್ಸ್ಟು ಸಬ್ ಟಾಪಿಕ್ ಬಂದು ಚೈಲ್ಡ್ ಆ್ಯಸ್ ಅ ಪ್ರಾಬ್ಲಮ್ ಸಾಲ್ವರ್ ಆ್ಯಂಡ್ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್. ಇಲ್ಲಿ ಚೈಲ್ಡ್ ಫಸ್ಟು ಮಗು ಏನು ಮಾಡಬೇಕು, ಎಕ್ಸ್ಪ್ಲೋರ್ ಆಗಬೇಕು, ಕ್ವಶನ್ಸ್ಗಳು ಕೇಳಬೇಕು, ಲರ್ನ್ ಥ್ರೂ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನಿಂದ ಮಗು ಕಲಿತಾ ಇರಬೇಕು ಇಲ್ಲಿ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ಬಂದು ಆಲ್ಟರ್ನೇಟಿವ್ ಕಾನ್ಸೆಪ್ಷನ್ ಆಫ್ ಲರ್ನಿಂಗ್ ಇನ್ ಚಿಲ್ಡ್ರನ್, ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ಸ್ ಎರರ್ ಆ್ಯಸ್ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಇನ್ ದ ಲರ್ನಿಂಗ್ ಪ್ರೋಸೆಸ್. ಎರರ್ಸ್ ಆರ್ ಮೀನಿಂಗ್ಫುಲ್. ತಪ್ಪಿಂದ ಏನು ಮಾಡಬೇಕು, ಮಗು ಕಲಿಬೇಕು ಅಲ್ವಾ. ಸೊ ನಾವು ಹೇಳ್ತೀವಿ ತಪ್ಪು ಮಾಡ್ದೇ ಕಲಿಯೋಕ್ಕಾಗಲ್ಲ, ಒಂದೊಂದು ತಪ್ಪು ಸಹ ತಿದ್ದುತ್ತಾ ಹೋಗಬೇಕು, ಮಗುನೂ ಸಹ ತಿದ್ದುಕೊಂಡು ಏನು ಮಾಡಬೇಕಲ್ಲಿ ಕಲಿಬೇಕು. ಶೋ ಥಿಂಕಿಂಗ್ ಪ್ರೋಸೆಸ್. ಅವರಲ್ಲಿ ಏನು ಮಾಡಬೇಕು, ತಪ್ಪು ಮಾಡಿದ ಒಂದು ಥಿಂಕಿಂಗ್ ಪ್ರೋಸೆಸ್ ಏನಾಗಬೇಕಲ್ಲಿ ತೋರಿಸ್ಬೇಕು. ಟೀಚರ್ ಶುಡ್ ನಾಟ್ ಪನಿಷ್ ಫಾರ್ ದೇರ್ ಮಿಸ್ಟೇಕ್ಸ್. ಮಗು ಮಿಸ್ಟೇಕ್ ಮಾಡ್ತು ಅಂತ ಪನಿಷ್ಮೆಂಟ್ ಕೊಡಬಾರ್ದು. ನಾವು ಏನು ಮಾಡಬೇಕು, ನಾವು ಅದನ್ನು ತಿದ್ದಿ ಹೇಳ್ಬೇಕು. ಎಲ್ಲಿ ತಪ್ಪು ಮಾಡಿದೆ ಅಂತ ಮಗು ಗೊತ್ತಾದರೆ ತಾನೇ ತಿದ್ಕೊಳ್ಳುತ್ತೆ ಮಗು. ನೆಕ್ಸ್ಟ್ ಬಂದು ಕಾಗ್ನಿಷನ್ ಆ್ಯಂಡ್ ಎಮೋಷನ್ಸ್ ಅಫೆಕ್ಟ್ ಲರ್ನಿಂಗ್. ನಿಮ್ಗೆ ಗೊತ್ತಿದೆ ಲರ್ನಿಂಗ್ ಎಮೋಷನ್ಸು ಎಲ್ಲದ್ರ ಮೇಲೂ ಡೈರೆಕ್ಟಾಗಿ ಏನು ಮಾಡುತ್ತೆ, ಅದು ಎಫೆಕ್ಟ್ ಮಾಡುತ್ತೆ. ಲರ್ನಿಂಗ್ ಇರ್ಬೋದು ಅಥವಾ ಸೊಸೈಟಿಯಲ್ಲಿ ನಮ್ಮ ಬಿಹೇವಿಯರ್ ಇರ್ಬೋದು, ಅದು ಸಹ ಎಮೋಷನ್ಸ್ ಏನು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಫಿಯರ್ ಆ್ಯಂಡ್ ಸ್ಟ್ರೆಸ್ ರೆಡ್ಯೂಸ್ ಲರ್ನಿಂಗ್. ನಮ್ಮಲ್ಲಿರೋಂಥ ಭಯ, ಸ್ಟ್ರೆಸ್ ಸಹ, ಮಗುಲಿರೋಂಥ ಭಯ, ಸ್ಟ್ರೆಸ್ ಸಹ ಏನು ಮಾಡುತ್ತೆ, ಲರ್ನಿಂಗ್ನ ರೆಡ್ಯೂಸ್ ಮಾಡುತ್ತೆ. ಪಾಸಿಟಿವ್ ಕ್ಲಾಸ್ ರೂಮ್ ಕ್ಲೈಮೇಟ್ ಇಂಪ್ರೂವ್ ಲರ್ನಿಂಗ್. ಸೊ ಕ್ಲೈಮೇಟ್ ಹೇಗಿರಬೇಕು ಕ್ಲಾಸ್ ರೂಮದು ಅಂತಂದರೆ ಪಾಸಿಟಿವ್ ಆಗಿದ್ದಾಗ ಮಾತ್ರ ಮಗು ಅಲ್ಲಿ ಕಲಿಯೋಕ್ಕೆ ಜಾಸ್ತಿ ಕಲಿಬೋದು ಮಗು. ಓಕೆ, ಸೊ ಮಗು ಕಲಿಕೆಯ ಎನ್ವಿರಾನ್ಮೆಂಟ್ ಯಾವ ಥರ ಇರಬೇಕು, ಪಾಸಿಟಿವ್ ಆಗಿರಬೇಕು. ನೆಕ್ಸ್ಟ್ ಸಬ್ ಟಾಪಿಕ್ ಬಂದು ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್. ಸೊ ಇನ್ಸ್ಟೆನ್ಸಿಂಗ್ ಮೋಟಿವೇಶನ್ ಇಸ್ ಬೆಟರ್ ದೆನ್ ರಿವರ್ಡ್ಸ್. ಮಗು ತನಗೆ ತಾನೇ ಒಳಗಡೆಯಿಂದ ಮೋಟಿವೇಟ್ ಆಗಬೇಕು ಅಲ್ವಾ. ಸೊ ರಿವರ್ಡ್ಸ್ಗಿಂತನೂ ತಾನೇ ಒಳಗಡೆಯಿಂದ ಮೋಟಿವೇಶನ್ ಆದರೆ ಏನಾಗುತ್ತೆ ಅಂತಂದರೆ ಲರ್ನಿಂಗ್ ತುಂಬ ಬೆಟರ್ ಆಗಿರುತ್ತೆ. ಎಂಕರೇಜ್ಮೆಂಟ್ ಇಸ್ ಬೆಟರ್ ದ್ಯಾನ್ ಪನಿಷ್ಮೆಂಟ್. ಒಂದು ಮಗುಗೆ ಎಂಕರೇಜ್ಮೆಂಟ್ ಕೊಟ್ಟು ಅದರಲ್ಲಿ ಒಂದು ಮೋಟಿವೇಶನ್ ಕ್ರಿಯೇಟ್ ಮಾಡೋದಿದೆಯಲ್ಲ ನೋಡು, ಅದು ಬೆಟರ್ ದೆನ್ ಪನಿಷ್ಮೆಂಟ್. ಮಗುಗೆ ಒಂದು ಪನಿಷ್ಮೆಂಟ್ ಕೊಟ್ಟು ಎದುರಿಸಿ ಮಗುನ ಓದಿಸೋದಕ್ಕಿಂತ ಎಂಕರೇಜ್ಮೆಂಟ್ ಕೊಟ್ಟು ಓದಿಸೋದು ಬೆಟರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು ಲರ್ನಿಂಗ್, ಪರ್ಸನಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್. ಇನ್ನು ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಈ ಲರ್ನಿಂಗಿಗೆ ತೊಗೊಳ್ಳೋದಾದರೆ, ಒಂದು ಪರ್ಸನಲ್ಲು ಮತ್ತು ಎನ್ವಿರಾನ್ಮೆಂಟಲ್ ಅಂತ 2 ಫ್ಯಾಕ್ಟರ್ಸ್ ಇರುತ್ತೆ. ಇವಾಗ ಪರ್ಸನಲ್ ಫ್ಯಾಕ್ಟರ್ಸ್ ತೊಗೊಳ್ಳೋದಾದರೆ ಮಗು ಇಂಟ್ರೆಸ್ಟು, ಎಬಿಲಿಟಿ, ಹೆಲ್ತು, ಮೋಟಿವೇಶನ್. ಸೊ ಇದು ಎಲ್ಲ ಯಾವುದ್ರ ಕೆಳಗಡೆ ಬರುತ್ತೆ, ಪರ್ಸನಲ್ ಫ್ಯಾಕ್ಟರ್ ಬರುತ್ತೆ. ಹಾಗೆ ಎನ್ವಿರಾನ್ಮೆಂಟಲ್ ತೊಗೊಂಡ್ರೆ ನಾವು ಫ್ಯಾಮಿಲಿ, ಸ್ಕೂಲು, ಟೀಚರು, ಓಕೆ, ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್, ಇದೆಲ್ಲ ಯಾವುದಕ್ಕೆ ಬರುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗೆ ಬರುತ್ತೆ. ದಿಸ್ ಆಲ್ ಆರ್ ಇಂಪಾರ್ಟೆಂಟ್ ಫಾರ್ ಆ್ಯಕ್ಚುಲಿ ಲರ್ನಿಂಗ್ ಪ್ರೋಸೆಸ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಕನ್ಕ್ಲೂಷನ್ ಏನು ಬರೋಣ ಅಂತಂದರೆ ನೋಡಿ, ಸಿಲೆಬಸ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಯಾವಾಗಲೂ ಸಹ ಕ್ವಶನ್ಸು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು ನಿಮಗೆ. ಚೈಲ್ಡ್ ಸೆಂಟರ್ಡ್ ಅಪ್ರೋಚ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಇಷ್ಟು ಸಹ ನೀವೇನು ಮಾಡಬೇಕು, ಯಾವುದೇ ಒಂದು ಟಾಪಿಕ್ ತೊಗೊಂಡ್ರು, ಯಾವುದೇ ಟಾಪಿಕ್ ತೊಗೊಂಡು ಒಬ್ಬರು ಟೀಚರಾಗಿ ನಾವೇನು ಮಾಡಬೇಕು, ಇಲ್ಲಿ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿರುತ್ತೆ, ಯಾವುದೇ ಕ್ವಶನ್ಸ್ ಕೇಳಿದ್ರು ಸಹ ನಾವೇನು ಮಾಡ್ಬೋದು, ಅದನ್ನು ಆನ್ಸರ್ ಮಾಡ್ಬೋದು. ನಾವು ಎಷ್ಟು ಕವರ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಕವರ್ ಮಾಡಿದ್ದೀವೋ ಅದನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ನೋಟ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.